ನವೆಂಬರ್ 10 ಸಂಜೆ 6:52ಕ್ಕೆ ಡೆಲ್ಲಿ ರೆಡ್ ಫೋರ್ಟ್ ಮೆಟ್ರೋ ಸ್ಟೇಷನ್ ಬಳಿ I-20 ಕಾರ್ ಬ್ಲಾಸ್ಟ್ ಆಗುತ್ತೆ. ಈ ಬ್ಲಾಸ್ಟ್ ಅಲ್ಲಿ 13 ಜನ ಸಾಯ್ತಾರೆ ಹಾಗೂ 20ಕ್ಕೂ ಹೆಚ್ಚು ಜನ ಇಂಜುರಿ ಆಗ್ತಾರೆ. ಈ ಬ್ಲಾಸ್ಟ್ ಇಂಡಿಯಾಗೆ ಒಂದು ದೊಡ್ಡ ಶಾಕ್ ಆಗುತ್ತೆ. ಅಂದ್ರೆ ಆಪರೇಷನ್ ಸಿಂಧೂರ್ ಆದ್ಮೇಲೆ ಇಂಡಿಯಾ ಒಂದು ಪ್ರಾಪರ್ ಮೆಸೇಜ್ ಕೊಡುತ್ತೆ, ದ ಟೆರರಿಸಂ ಬಗ್ಗೆ ಇಂಡಿಯಾ ಸುಮ್ಮನೆ ಕೂರಲ್ಲ, ಪ್ರಾಪರ್ ಆಗಿ ಆನ್ಸರ್ ಕೊಡ್ತೀವಿ ಅಂತ. ಇದಾದ್ಮೇಲೂ ಈ ಬ್ಲಾಸ್ಟ್ ಆಗಿರೋದು ಒಂದು ದೊಡ್ಡ ಮೇಜರ್ ಇಶ್ಯೂ ಆಗುತ್ತೆ. ಸೊ ಯಾಕೆ ಇಶ್ಯೂ ಆಯಿತು, ಎಂತಕ್ಕೆ ಈ ಬ್ಲಾಸ್ಟ್ ಆಯಿತು, ಯಾರು ಈ ಬ್ಲಾಸ್ಟ್ ಇಂದ ಇದ್ರು, ಗೌರ್ಮೆಂಟ್ ರೆಸ್ಪಾನ್ಸ್ ಏನು, ಎಲ್ಲಾನು ಡೀಟೇಲ್ ಆಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ. ನವೆಂಬರ್ 10 ಮಧ್ಯಾಹ್ನ 3:16ಗೆ ಡೆಲ್ಲಿಯ ಸುನೇರಿ ಮಸ್ಜಿದ್ ಅಲ್ಲಿ ಹ್ಯುಂಡೈ I-20 ಕಾರ್ ಪಾರ್ಕಿಂಗ್ ಅಲ್ಲಿ ಇರುತ್ತೆ. ಅದಾದ್ಮೇಲೆ 6:52ಗೆ ಬ್ಲಾಸ್ಟ್ ಆಗುತ್ತೆ. ಸೊ ಬೇಸಿಕಲಿ ಏನ್ ಅನ್ಕೊಂಡ್ರು ಎಲ್ಲ ಸುನೇರಿ ಮಸ್ಜಿದಿಂದ ಡೈರೆಕ್ಟ್ ಆಗಿ ಅಲ್ಲೇ ಬಂದು ಅಂತ. ನೋ, ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗುತ್ತೆ ಈ ಕಾರು ಇಡೀ ಡೆಲ್ಲಿನ ರೌಂಡ್ ಹಾಕಿ ಕೊನೆಗೆ ರೆಡ್ ಫೋರ್ಟ್ ಹತ್ರ ಬಂದು ಬ್ಲಾಸ್ಟ್ ಆಗಿದೆ ಅಂತ. ಈ ಬ್ಲಾಸ್ಟ್ ಎಷ್ಟು ಇಂಟೆನ್ಸಿವ್ ಆಗಿತ್ತು ಅಂದ್ರೆ ಸುತ್ತಮುತ್ತ ಇದ್ದ 4 ಕಾರ್ ಕೂಡ ಬೆಂಕಿಯಲ್ಲಿ ಹತ್ಕೊಳ್ಳುತ್ತೆ, ಜೊತೆಗೆ 2 E-ರಿಕ್ಷಾ ಹಾಗೂ 1 ನಾರ್ಮಲ್ ಆಟೋ, ಒಟ್ಟು 6ರಿಂದ 7 ಗಾಡಿ ಈ ಬ್ಲಾಸ್ಟ್ ಅಲ್ಲಿ ಜೊತೆಲಿ ಬ್ಲಾಸ್ಟ್ ಆಗುತ್ತೆ. ಅಂಡ್ ಈ ಬ್ಲಾಸ್ಟ್ ನ ಇಂಟೆನ್ಸಿಟಿ ಎಷ್ಟಿತ್ತು ಅಂದ್ರೆ ಸುಮಾರು 1 ಕಿಲೋಮೀಟರ್ ಆಚೆಗೂ ಈ ಬಾಂಬ್ ಬ್ಲಾಸ್ಟ್ ಇಂಟೆನ್ಸಿಟಿ ಫೀಲ್ ಆಗುತ್ತೆ. ಅಲ್ಲಿನ ಲೋಕಲ್ಸ್ ಹೇಳೋ ಪ್ರಕಾರ ಈ ತರ ಬ್ಲಾಸ್ಟ್ ಅವ್ರು ಯಾವತ್ತೂ ನೋಡೇ ಇರಲಿಲ್ಲ ಅಂಡ್ ಈ ಸೌಂಡ್ ಕೇಳೇ ಇಲ್ಲ. ಅವ್ರಿಗನ್ಸ್ತು ಇದು ಅರ್ಥಕ್ವೇಕ್ ತರ ಅಂತ, ಅಷ್ಟು ಪವರ್ಫುಲ್ ಆಗಿತ್ತು ಈ ಬ್ಲಾಸ್ಟ್. ಸೊ ಈ ಬ್ಲಾಸ್ಟ್ ಆಗಿ 5-10 ನಿಮಿಷ ಆದ್ಮೇಲೆ ಡೆಲ್ಲಿ ಪೊಲೀಸ್ ಹಾಗೂ ಫೈರ್ ಬ್ರಿಗೇಡ್ ಎಲ್ಲ ಬರ್ತಾರೆ. ಅಂಡ್ ಬೇಸಿಕಲಿ ಇದೇನು ಅನ್ಸುತ್ತೆ, ಒಂದು CNG ಬ್ಲಾಸ್ಟ್ ಅಂತ. ಇಂತಿಗೆ CNG ಬ್ಲಾಸ್ಟ್ ನಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮಲ್ಲಿ CNG ಸಿಲಿಂಡರ್ ಹೇಗೆ ತಗೊಂಡು ಹೋಗ್ತಾರೆ, ಯಾವುದೋ ನಾರ್ಮಲ್ ಗಾಡಿಲಿ ಟ್ರಾವೆಲ್ ಮಾಡ್ತಾರೆ ಅಂಡ್ ದಿರ್ ಇಸ್ ಎ ಪಾಸಿಬಿಲಿಟಿ ಆಫ್ ಎ ಬ್ಲಾಸ್ಟ್ ಆಫ್ CNG. ಬಟ್ ಲೇಟರ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಗುತ್ತೆ ಈ ಯಾವುದೇ ರೀತಿ CNG ವೆಹಿಕಲ್ ಇಲ್ಲ, ಇದು I-20 ಕಾರಿಂದನೇ ಬ್ಲಾಸ್ಟ್ ಆಗಿದ್ದು ಅಂತ. ಸೊ ಸ್ಟಾರ್ಟಿಂಗ್ ಅಲ್ಲಿ ಇದು ನಾರ್ಮಲ್ ಬ್ಲಾಸ್ಟ್ ಆಗಿರ್ಬೋದು ಅನ್ಸುತ್ತೆ, ಬಟ್ ಇನ್ವೆಸ್ಟಿಗೇಷನ್ ಶುರು ಆಗ್ತಾ ಗೊತ್ತಾಗುತ್ತೆ ಇದು ಒಂದು ಟೆರರಿಸ್ಟ್ ಬ್ಯಾಕ್ ಗ್ರೌಂಡ್ ಇದೆ ಅಂತ. ಏನಕ್ಕೆ ಅಂದ್ರೆ ಅಲ್ಲಿ ಸಿಕ್ಕ ಮೆಟೀರಿಯಲ್ ಅಮೋನಿಯಂ ನೈಟ್ರೇಟ್. ಸೊ ಅಮೋನಿಯಂ ನೈಟ್ರೇಟ್ ಬಾಂಬ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಅದಾದ್ಮೇಲೆ ಡೆಲ್ಲಿ ಪೊಲೀಸ್ ಇದನ್ನ UAPA ಆಕ್ಟ್ ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಸೊ UAPA ಅನ್ನೋದು ಬೇಸಿಕಲಿ ಟೆರರಿಸಂ ರಿಲೇಟೆಡ್ ಕೇಸಿಗೆ ಹಾಕೋದು. ಅಂಡ್ ನೆಕ್ಸ್ಟ್ ಇದ್ರ ಇನ್ವೆಸ್ಟಿಗೇಷನ್ ನ NIA ತಗೋತಾರೆ. NIA ಬೇಸಿಕಲಿ ಟೆರರಿಸಂ ರಿಲೇಟೆಡ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಇರೋ ಏಜೆನ್ಸಿ. ಇದು ಅಲ್ಲ ಆದ್ಮೇಲೆ ಇವನ್ ಗವರ್ಮೆಂಟ್ ಆಫ್ ಇಂಡಿಯಾ ಕೂಡ ಹೇಳುತ್ತೆ ಇದೊಂದು ಟೆರರ್ ಆಕ್ಟ್ ಅಂತ. The country has witnessed a heinous terror incident. ಸೊ ಇದೆಲ್ಲ ಅಂತರ ಮುಖಾಂತರ ಗೊತ್ತಾಗ್ತದೆ ಇದೊಂದು ಟೆರರಿಸಂ ಬೇಸ್ಡ್ ಬ್ಲಾಸ್ಟ್. ಸೊ ಇದು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗ್ತಾರೆ ಹಾಗೂ ಇದರಿಂದ ಯಾರಿದ್ರು ಅಂತ ಗೊತ್ತಾಗುತ್ತೆ. ಇದ್ರ ಮೇನ್ ಲೀಡ್ ಆಗಿ ಸಿಗೋದೆ I-20 ಕಾರ್ ಹಾಗೂ ಅದ್ರ ನಂಬರ್ ಪ್ಲೇಟ್. ಕೆಲವೊಂದು CCTV ಫುಟೇಜಸ್ ಮುಖಾಂತರ ಗೊತ್ತಾಗುತ್ತೆ ಇದನ್ನ ಒಬ್ಬ ಮೊಹಮ್ಮದ್ ಉಮರ್ ಅನ್ನೋ ವ್ಯಕ್ತಿ ಓಡಿಸ್ತಿದ್ದಾನೆ ಅಂತ. ಸೊ ಇದೆಲ್ಲ ಒಂದು ಕಡೆ ಅಂದ್ರು, ಅದೇ ದಿನ ಜಮ್ಮು ಕಾಶ್ಮೀರ್ ಪೊಲೀಸ್ ಡೆಲ್ಲಿ ಹಾಗೂ NCR ರೀಜನ್ ಅಲ್ಲಿ ರೈಡ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಜಮ್ಮು ಕಾಶ್ಮೀರಲ್ಲಿ ಪೋಸ್ಟರ್ಸ್ ಹಾಗೂ ಬ್ಯಾನರ್ ಅಂಟಿಸಿರ್ತಾರೆ ಸಪೋರ್ಟಿಂಗ್ ಜೈಷ್ ಇ ಮೊಹಮ್ಮದ್ ಅನ್ನೋದು ಒಂದು ಟೆರರ್ ಗ್ರೂಪ್. ಹಾಗೂ ಅದೇ ಪೋಸ್ಟರ್ಸ್ ಅಲ್ಲಿ ಆರ್ಮಿನ ಕಂಡಮ್ ಮಾಡೋ ರೀತಿನೂ ಹಾಕಿರ್ತಾರೆ. ಸೊ ಇದ್ರ ಸಲುವಾಗಿನೇ ಜಮ್ಮು ಕಾಶ್ಮೀರ್ ಪೊಲೀಸ್ ಯಾರು ಇದ್ದಾರೆ ಅಂತ ಹುಡುಕ್ತಾ ಬರ್ತಾರೆ. ಅಂಡ್ ಇವ್ರಿಗೆ ಇಬ್ರು ವ್ಯಕ್ತಿ ಹೆಸರು ಗೊತ್ತಾಗುತ್ತೆ, ದಟ್ ಈಸ್ ಡಾಕ್ಟರ್ ಮುಜಾಮಿಲ್ ಅಹಮದ್ ಹಾಗೂ ಡಾಕ್ಟರ್ ಆದಿಲ್ ಮಾಜಿದ್. ಈ ಆದಿಲ್ ಮಾಜಿದ್ ಅನ್ನೋ ವ್ಯಕ್ತಿ ಉತ್ತರ ಪ್ರದೇಶಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಹಾಗೂ ಈ ಮುಜಾಮಿಲ್ ಅಹಮದ್ ಅನ್ನೋನು ಡೆಲ್ಲಿಯ ಫರೀದಾಬಾದ್ ಅಲ್ಲಿ ಅಲ್ ವಫಾ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡ್ತಿರ್ತಾರೆ. ಇವ್ರ ಜಾಗನೆಲ್ಲ ಪೊಲೀಸ್ ರೈಡ್ ಮಾಡಿದಾಗ ಇವ್ರಿಗೆ 360 kg ಅಮೋನಿಯಂ ನೈಟ್ರೇಟ್ ಸಿಗುತ್ತೆ, ಜೊತೆಗೆ AK-47 ಗನ್, ಬ್ಯಾಟರೀಸ್, ಕೇಬಲ್, ಹೆವಿ ಮೆಟಲ್, ಈ ರೀತಿ ಬಾಂಬ್ ಡೆವಲಪ್ ಮಾಡೋಕ್ಕೆ ಏನೇನು ಬೇಕೋ ಅದೆಲ್ಲನೂ ಸಿಗುತ್ತೆ. ಈ ಕೇಸ್ನ ಮತ್ತೆ ಇನ್ವೆಸ್ಟಿಗೇಷನ್ ಮಾಡ್ತಿರುವಾಗ ಇವ್ರಿಗೆ ಗೊತ್ತಾಗುತ್ತೆ ಇವ್ರ ಜೊತೆಗೆ ಇನ್ನ ಇಬ್ರು ಇದ್ದಾರೆ ಅಂತ. ಅಗೇನ್ ಅವರಿಬ್ರು ಕೂಡ ಡಾಕ್ಟರ್, ಒಂದು ಫೀಮೇಲ್ ಡಾಕ್ಟರ್ ಉತ್ತರ ಪ್ರದೇಶದಿಂದ ಅಂಡ್ ಇನ್ನೊಬ್ರು ಡಾಕ್ಟರ್ ಉಮಾರ್. ಎಸ್, ನಾವು ಕಾರಲ್ಲಿ I-20 ಕಾರಲ್ಲಿ ಬ್ಲಾಸ್ಟ್ ಅಲ್ಲಿ ಇದ್ರು ಅಂತ ಹೇಳಿದ್ರಲ್ಲ, ಅದೇ ವ್ಯಕ್ತಿ ಡಾಕ್ಟರ್ ಉಮಾರ್. ಅಂಡ್ ಈ ಉಮಾರ್ ಕೂಡ ಅಲ್ ವಫಾ ಯೂನಿವರ್ಸಿಟಿಲಿ ಕೆಲಸ ಮಾಡ್ತಿರ್ತಾನೆ. ಸೊ ಈ ರೀತಿಯಾಗಿ ಯಾರಿದ್ದಾರೆ ಅಂತ ಬೇಸಿಕ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ. ಸೊ ಬರೀ ಡೆಲ್ಲಿ ಅಲ್ಲದೆ ಮುಂಬೈ, ಅಹಮದಾಬಾದ್, ಲಕ್ನೋ ಅಲ್ಲೂ ಐ ಅಲರ್ಟ್ ಹೇಳಿದ್ದಾರೆ. ಬಿಕಾಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಗೊತ್ತಾಗುತ್ತೆ ದೇ ವೇರ್ ಪ್ಲಾನಿಂಗ್ ಫಾರ್ ಸಮಥಿಂಗ್ ಬಿಗ್. ಸೊ ಹಾಗಾಗಿ ಮೇನ್ ಇಂಪಾರ್ಟೆಂಟ್ ಸಿಟೀಸ್ ಅಲ್ಲಿ ಹೈ ಅಲರ್ಟ್ ಹೇಳಿದ್ದಾರೆ. ಇನ್ನೊಂದು ಬ್ಲಾಸ್ಟ್ ಬಗ್ಗೆ ಥಿಯರಿ ಉಟ್ಕೊಂಡಿದೆ, ಏನಂದ್ರೆ ಅವನು ರೆಡ್ ಫೋರ್ಟ್ ಪಾರ್ಕಿಂಗ್ ಲಾಟ್ ಅಲ್ಲಿ ಬ್ಲಾಸ್ಟ್ ಮಾಡುವಾನಿದ್ದ, ಬಟ್ ಅವತ್ತು ಹಾಲಿಡೇ ಇತ್ತು ಹಾಗಾಗಿ ಅಲ್ಲಾಗಿಲ್ಲ. ಇನ್ನೊಂದು ಥಿಯರಿ ಹೇಳುತ್ತೆ ಬ್ಲಾಸ್ಟ್ ಆಗಿದ್ದ ಸಿಗ್ನಲ್ ಇಂದ ಸ್ವಲ್ಪ ದೂರದಲ್ಲೇ ಗೌರಿ ಶಂಕರ್ ಅನ್ನೋ ಶಿವ ಟೆಂಪಲ್ ಇದೆ.
ಸೊ ಜನರಲ್ ಆಗಿ ಸೋಮವಾರ, ಎಸ್ಪೆಷಲಿ ಕಾರ್ತಿಕ ಸೋಮವಾರ ದಿನ ಸಂಜೆ ಹೊತ್ತು ಶಿವ ಟೆಂಪಲ್ ಸುತ್ತ ದೀಪ ಹಚ್ತಾರೆ. ಸೊ ಅಲ್ಲಿ ಜಾಸ್ತಿ ಜನ ಬಂದಿರ್ತಾರೆ. ಅಲ್ಲಿ ಬ್ಲಾಸ್ಟ್ ಮಾಡುವನಾಗಿದ್ದಂತ, ಬಟ್ ಸಿಗ್ನಲಲ್ಲೇ ಅದು ಬ್ಲಾಸ್ಟ್ ಆಗೋಯ್ತು. ಈ ರೀತಿ ತುಂಬಾನೇ ಇನ್ಫಾರ್ಮೇಶನ್ ಹಾಗೂ ಮಿಸ್ಇನ್ಫಾರ್ಮೇಶನ್ ಕೂಡ ಇದೆ. ಸೊ ನಾನು ನಿಮ್ಮೆಲ್ರಿಗೂ ಒಂದು ಹೇಳೋದೇನೆಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಫೇಕ್ ನ್ಯೂಸ್ ಹಾಗೂ ಮಿಸ್ಪ್ರಾಪರ್ ಇನ್ಫಾರ್ಮೇಶನ್ ಹರಡುತ್ತೆ. ಬಿ ಕೇರ್ಫುಲ್ ಅಬೌಟ್ ಇಟ್. ಆ್ಯಂಡ್ ನಮಗೆ ಹೌದು ಇನ್ನೂ ಕ್ಲಾರಿಟಿ ಬೇಕು, ಇದರಿಂದ ಯಾರಿದ್ದಾರೆ, ಇದು ಏನಕ್ಕಾಗಿ ಮಾಡಿದ್ದು, ಪಾಕಿಸ್ತಾನ ಇದೆಯಾ ಅಥವಾ ಬೇರೆ ಯಾವುದೇ ಟೆರರ್ ಗ್ರೂಪ್ ಇದೆಯಾ ಅಂತ, ಇದು ಎಲ್ಲನೂ ಇನ್ಫಾರ್ಮೇಷನ್ ನಾವು ಗೌರ್ಮೆಂಟ್ ಇದನ್ನು ಎಕ್ಸ್ಪೆಕ್ಟ್ ಮಾಡಬೇಕು. ಆ್ಯಂಡ್ ಐ ಬಿಲೀವ್ ಗೌರ್ಮೆಂಟ್ ತುಂಬ ಚುರುಕಾಗಿ ಕೆಲಸ ಮಾಡ್ತಿದ್ದಾರೆ ಅಂತ. ಸೊ ಇದಾಗಿತ್ತು ಈ ಡೆಲ್ಲಿ ಬ್ಲಾಸ್ಟ್ ವಿಡಿಯೋ ಬಗ್ಗೆ ಸ್ಟೋರಿ. ನಿಮ್ಗೆ ಇದು ಇಷ್ಟ ಆಗಿತ್ತು ಅಂದರೆ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಅಸ್. ಥ್ಯಾಂಕ್ ಯು. ಜೈ ಹಿಂದ್.